ಜಲಮಂಡಳಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಬಾಲಕ ಮೃತಪಟ್ಟಂಥ ಒಂದು ಪ್ರಕರಣ ಏನಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈಗ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ಕಗ್ಲಿಪುರದ ಆ ಘಟನಾ ಸ್ಥಳಕ್ಕೆ ಮಕ್ಕಳ ಆಯೋಗ ಭೇಟಿ ಕೊಟ್ಟಿದೆ. ಇನ್ನು ಪ್ರೀತಂ ಸಾವಿನ ಬಗ್ಗೆ ಮಕ್ಕಳ ಆಯೋಗ ವರದಿಯನ್ನ ಕೇಳಿದೆ. ಪೊಲೀಸರಿಗೆ, ಶಿಕ್ಷಣ ಇಲಾಖೆಗೆ, ಜೊತೆಗೆ ಜಲಮಂಡಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಇದಕ್ಕೆ ಹೊಣೆಗಾರರಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಮಕ್ಕಳ ಆಯೋಗ ಇವತ್ತು ಕೊಟ್ಟಿದೆ. ಆಟ ಆಡ್ಕೊಂಡು ಇಲ್ಲಿ ಬಂದಿದ್ದಾನೆ ಪಾಪ. ನಿಮ್ಮ ಸ್ಕ್ರೀನ್ನ ಬಲಭಾಗದ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಮುಚ್ಚಳನ ಅಕಸ್ಮಾತ್ ಏನಾದರೂ ಅವರು ಒಂದು 10-15 ದಿನ ಹಿಂದೆ ಹಾಕಿದಿದ್ರೆ ಇವತ್ತು ಬಾಲಕ ಪ್ರೀತಮ್ ತನ್ನ ಮನೆಯಲ್ಲಿ ಪೋಷಕರ ಜೊತೆ ಆನಂದವಾಗಿರ್ತಾ ಇದ್ದ. ಇವತ್ತು ಆ ಒಂದು ಕೆಲಸ ಆಗಿದೆ BWSSB ಇಂದ. ಮತ್ತೊಂದು ಕಡೆಯಲ್ಲಿ ಮಕ್ಕಳ ಆಯೋಗ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಸವಿತಾ, ಈಗ ಅಂತೂ ಇಂತೂ ನಾವೇ ಸುದ್ದಿ ಮಾಡಬೇಕಾಯ್ತು ಈ ಮುಚ್ಚಳವನ್ನು ತಂದು ಹಾಕಲಿಕ್ಕೆ. ಯಾಕೆ ಅಧಿಕಾರಿಗಳಿಗೆ ಮುಚ್ಚಳ ಹಾಕಬೇಕು ಅಂತ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅನಿಸ್ಲಿಲ್ವಾ ಅಂತ? ರಾಹುಲ್, ಕಗ್ಗಲೀಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಪ್ರೀತಮ್ ಸಾವಾಗುತ್ತೆ. ಆಡಿ ಬೆಳಿಬೇಕಾದಂತಹ ಮಗು ಬಲಿ ಪಡೆದಂತಹ ಚೇಂಬರ್ ಓಪನ್ ಆಗಿರುತ್ತೆ. ಅದು ಒಂದು ಸಾವಿನ ಬಳಿಕ ಬಲಿ ಪಡೆದ ನಂತರ ಮುಚ್ಚುವಂತಹ ಹಂತಕ್ಕೆ ಬಂದಿದೆ. ಆ ಭಾಗದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇತ್ತಂದ್ರೆ ಪದೇ ಪದೇ ಇಂತಹ ಇನ್ಸಿಡೆಂಟ್ ಗಳು ಆಗ್ತಿದ್ವು. ಮಕ್ಕಳು ಬೀಳ್ತಿದ್ರು, ಎದ್ದು ಬರ್ತಿದ್ರು. ಇಂತಹ ಇನ್ಸಿಡೆಂಟ್ ಆಗ್ಲೇ ಮುಂಚಿತವಾಗಿ ಜಲಮಂಡಳಿ ಎಚ್ಚೆತ್ಕೊಂಡಿಲ್ಲ, ದಿವ್ಯ ನಿರ್ಲಕ್ಷ್ಯ ಮುಂದುವರೆಸಿದ್ರು. ಪ್ರೀತಮ್ ಸಾವಿನ ಬಳಿಕ ಈಗ ಸಾವಿಗಾಗಿ ಬಾಯಿ ತೆರೆದ ಚೇಂಬರ್ ಮುಚ್ಚಳವನ್ನ ಮುಚ್ಚಿದ್ದಾರೆ. ಇಂದು ಕೂಡ ಘಟನಾ ಸ್ಥಳಕ್ಕೆ ಮಕ್ಕಳ ಆಯೋಗದ ಶಶಿಧರ್ ಅಧ್ಯಕ್ಷ ಏನಿದ್ದಾರೆ, ಶಶಿಧರ್ ಕೌಸುಂಬಿ ಅವರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಬಳಿಕ ಸಾವಿನ ಚೇಂಬರ್ ಅಂತ ಏನಿತ್ತಲ್ಲ ಅದು ಕಗ್ಗಲೀಪುರದಲ್ಲಿ ಮುಚ್ಚಿದೆ. ಬಹುತೇಕ ಎಲ್ಲ ಇಲಾಖೆ, ಎಲ್ಲ ನಿಗಮ, ಎಲ್ಲ ಮಂಡಳಿಗಳು ಏನು ಈಗ ಕೆಲಸಗಳನ್ನ ಆರಂಭ ಮಾಡುತ್ತೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಗಳನ್ನ ಮುಂದುವರಿಸುತ್ತೆ. ಸಾರ್ವಜನಿಕರು ಆರಂಭದ ಹಂತದಲ್ಲೇ ಕಂಪ್ಲೇಂಟ್ ಮಾಡ್ತಾರೆ, ಈ ರೀತಿ ಸಮಸ್ಯೆ ಆಗುತ್ತಂತ ಹೇಳಿ. ಈಗ ಸವಿತಾ, ಜಲಮಂಡಳಿ ಕೇಳಿದ್ದಕ್ಕೆ ನಮಗೆ ಮಾಹಿತಿ ಇಲ್ಲ, ನಾವು ಮಾಹಿತಿಯನ್ನ ಪಡ್ಕೊಂಡು ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿತ್ತು. ತಾನೇ ಮಾಡಿದಂಥ ಕಾಮಗಾರಿಗಳ ಲೆಕ್ಕ ಇಟ್ಟಿಲ್ಲ ಅಥವಾ ಯಾವ ರೀತಿ ಇದೆ ಸ್ಥಿತಿಗತಿ ಅದನ್ನ ಜಲಮಂಡಳಿನೇ ಲೆಕ್ಕ ಇಟ್ಟಿಲ್ಲ, ಪರಿಶೀಲಿಸಲಿಲ್ಲ ಅಂತಂದ್ರೆ ಯಾರ ಜವಾಬ್ದಾರಿ ಅಂತ ಇನ್ ಮುಂದೆ ಆದ್ರೂ ಎಚ್ಚೆತ್ತುಕೊಳ್ಳುತ್ತಾ BWSSB ಈ ಒಂದು ಪ್ರಕರಣ ಆದ್ಮೇಲೆ? ರಾಹುಲ್, ಬೆಂಗಳೂರಿನಲ್ಲಿ ಇಂತಹ ಘಟನೆ ಇದೇ ಮೊದಲೇನಲ್ಲ. ಕೇವಲ ಜಲಮಂಡಳಿ ಅಷ್ಟೇ ಅಲ್ಲ, ಬೆಸ್ಕಾಂ ಆಯ್ತು, GBA ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು ಯಾವುದೇ ಆರಂಭ ಆದ್ರೂ ಸುಸೂತ್ರವಾಗಿ ಅಂತ್ಯ ಆಗ್ತಾವ ಅನ್ನೋದು ಒಂದು ನಂಬಿಕೆ ಜನರಲ್ಲೂ ಇಲ್ಲ. ಸಾವಿನ ಬಳಿಕನೇ ಒಂದು ಕಾಮಗಾರಿಗಳು ಕಂಪ್ಲೀಟ್ ಆಗ್ತವೆ. ಸೊ ಜಲಮಂಡಳಿಯ ಒಂದು ವ್ಯಾಪ್ತಿಯಲ್ಲಿ, ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಜಲಮಂಡಳಿ ಕಾಮಗಾರಿ ಆರಂಭವಾದ್ರೆ ಅಲ್ಲಲ್ಲಿ ಅಗಿತಾರೆ, ಚೇಂಬರ್ ಓಪನ್ ಇರುತ್ತೆ. ಸೊ ಆಗಿದಂತಹ ರಸ್ತೆ ಕೂಡ ಹಂಗೆ ಇರುತ್ತೆ, ಅಲ್ಲಿ ಸಮನ್ವಯದ ಕೊರತೆ ಕೂಡ ಮುಂದುವರೆದಿರುತ್ತೆ. ಸೊ ಈಗ ಪ್ರೀತಮ್ ಸಾವಿನ ಬಳಿಕ ಜಲಮಂಡಳಿಯ ಅಧ್ಯಕ್ಷರನ್ನ ಕೇಳಿದಾಗ ಅದು ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ನಿರ್ಲಕ್ಷ್ಯದಿಂದ, ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿಲ್ಲ ಅನ್ನೋ ಸಬೂಬನ್ನ ಕೊಟ್ಟರು, ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಚೇಂಬರ್ ಮುಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದೇ ಇದ್ರೆ ಬಹುಶಃ ಸಿಟಿ ಜನರು ನಿರಾಳವಾಗಿ ಉಸಿರಾಡಬಹುದು ಅಂತ ಹೇಳ್ಬೋದು ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.